ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ಸ್ಪೋರ್ಟ್ಸ್ ಯೂನಿವರ್ಸಿಟಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಅದ್ಯಾವುದು ಅಂದರೆ ನ್ಯಾಷನಲ್ ಸ್ಪೋರ್ಟ್ಸ್ ಯೂನಿವರ್ಸಿಟಿ NSU ಅಂತೇಳಿ ಮಣಿಪುರಲ್ಲಿರೋ ಅಂಥದ್ದು. ಇದೊಂದು ಸೆಂಟ್ರಲ್ ಯೂನಿವರ್ಸಿಟಿ, ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಇರೋ ಅಂಥದ್ದು ಮಣಿಪುರಲ್ಲಿದೆ. ಇದನ್ನ ನಮ್ಮ ಪ್ರೈಮ್ ಮಿನಿಸ್ಟರ್ ಆದಂಥ ನರೇಂದ್ರ ಮೋದಿ ಅವರು ಫೌಂಡೇಶನ್ ಮಾಡಿಸಿರೋ ಅಂಥ ಮತ್ತೆ ಸ್ಟಾರ್ಟ್ ಮಾಡಿಸಿರೋ ಅಂಥ ಒಂದು ನ್ಯಾಷನಲ್ ಸ್ಪೋರ್ಟ್ಸ್ ಯೂನಿವರ್ಸಿಟಿ. ಇದು ಎಸ್ಟಾಬ್ಲಿಷ್ ಆಗಿರೋದು 2018ನಲ್ಲಿ. ಒಟ್ಟು ಇದರ ಕ್ಯಾಂಪಸ್ ಏರಿಯಾ ಬಂದು 325 ಎಕರೆಸ್ ಇದೆ. ಇಲ್ಲಿ ಒಂದು ಸ್ಪೋರ್ಟ್ಸ್ ಎಜುಕೇಶನ್ ಮತ್ತು ಸ್ಪೋರ್ಟ್ಸ್ ಸೈನ್ಸ್, ಸ್ಪೋರ್ಟ್ಸ್ ಟೆಕ್ನಾಲಜಿ, ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟು, ಫಿಸಿಕಲ್ ಎಜುಕೇಷನ್ನು, ಸ್ಪೋರ್ಟ್ಸ್ ಬಗ್ಗೆನೇ ಒಂದು ಯೂನಿವರ್ಸಿಟಿ ಅಂತ ಮಾಡಿ ಇದು ಒಂದು ಯೂನಿವರ್ಸಿಟಿ ಒಂದು ಮಿನಿಸ್ಟ್ರಿ ಆಫ್ ಯೂತ್ಸ್ ಅಂಡ್ ಕಾಮರ್ಸ್ ಮತ್ತೆ ಸ್ಪೋರ್ಟ್ಸ್ ಇದರಲ್ಲಿ ಒಳಪಡೋ ಅಂಥದ್ದು. ಇದರ ಪಾರ್ಟ್ನರ್ಸ್ ಇದರಲ್ಲಿ ಯಾವ್ಯಾವ್ದು ಬರುತ್ತೆ ಅಂದರೆ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಬರುತ್ತೆ, ನ್ಯಾಷನಲ್ ಸ್ಪೋರ್ಟ್ಸ್ ಫೆಡರೇಷನ್ ಇರುತ್ತೆ, ಸ್ಪೋರ್ಟ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ. ಇವು ಮೂರು ಈ ಅಧೀನದಲ್ಲಿ ಬರೋ ಅಂತ ಒಂದು ನ್ಯಾಷನಲ್ ಸ್ಪೋರ್ಟ್ಸ್ ಯೂನಿವರ್ಸಿಟಿ ಇದಾಗಿದೆ. ಇಲ್ಲಿ ಕೋರ್ಸಸ್ ಎಲ್ಲ ಯಾವ್ಯಾವ್ದಿದೆ ಅಂದರೆ BPES ಅಂತೇಳಿ ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಶನ್ ಅಂಡ್ ಸ್ಪೋರ್ಟ್ಸ್ ಅಂತೇಳಿ 3 ಇಯರ್ಸ್ ಕೋರ್ಸು. ಒಟ್ಟು ಕಂಪ್ಲೀಟ್ 3 ಇಯರ್ಸ್ಗೆ ಫೀಸ್ ಬಂದು ವಿತ್ ರೆಸಿಡೆನ್ಷಿಯಲ್ ಸೇರಿಕೊಂಡು 2,43,000 ಇರುತ್ತೆ. ಈ ಎಲಿಜಿಬಿಲಿಟಿ ಬಂದು PUC 45% ಮಾರ್ಕ್ಸ್ ಇರಬೇಕು. ಅದೇ ರೀತಿ BSc ಸ್ಪೋರ್ಟ್ಸ್ ಕೋಚಿಂಗ್ ಅಂತ ಹೇಳಿ ಬರುತ್ತೆ. ಇದು 4 ವರ್ಷದ ಕೋರ್ಸ್ ಇದೆ. ಒಟ್ಟು 4 ವರ್ಷಕ್ಕೆ 3,21,000 ರೂಪಾಯಿ ಫೀಸ್ ಬರುತ್ತೆ. PUCಲಿ 45% ಇರಬೇಕು. ಅದೇ MPES ಅಂತ ಬರುತ್ತೆ. ಇದಕ್ಕೆ 2 ವರ್ಷದ ಕೋರ್ಸು, 1,58,000 ರೂಪಾಯಿ ಫೀಸ್ ಬರ್ತದೆ. ಒಟ್ಟು BPED ಅಲ್ಲಿ 50% ಮಾರ್ಕ್ಸ್ ಇರಬೇಕು. ಅದೇ ರೀತಿ MSc ಸ್ಪೋರ್ಟ್ಸ್ ಕೋಚಿಂಗ್ ಅಂತ ಬರುತ್ತೆ, 2 ಇಯರ್ಸು. ಇದು ಅಷ್ಟೇ 1,58,000 ರೂಪಾಯಿ 2 ವರ್ಷಕ್ಕೆ. ಎನಿ ಡಿಗ್ರಿ ವಿತ್ 50% ಮಾರ್ಕ್ಸ್ ಇರಬೇಕು. ಈ ಥರ ಸ್ಪೋರ್ಟ್ಸ್ ಸೈಕಾಲಜಿ ಅಂತೇಳಿ BSc ಸೈಕಾಲಜಿ ಅಂತ ಬರುತ್ತೆ. ಇದು ಡಿಗ್ರಿ ಸೈಕಾಲಜಿ ಓದಿರಬೇಕು, ಇಲ್ಲ ಫಿಸಿಕಲ್ ಎಜುಕೇಶನ್ ವಿತ್ 50% ಇರಬೇಕು. ಇದು 2 ಇಯರ್ಸ್ ಕೋರ್ಸು, 1,58,000 ರೂಪಾಯಿ ಫೀಸ್ ಆಗುತ್ತೆ. ಇದರ ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಯಾವ ಥರ ಇದೆ ಅಂತಂದರೆ ನ್ಯಾಷನಲ್ ಸ್ಪೋರ್ಟ್ಸ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಎಕ್ಸಾಮ್ ಅಂತ ನಡೆಯುತ್ತೆ, NSUEE ಅಂತೇಳಿ. ಈ ಎಕ್ಸಾಮ್ನ ಬರೀಬೇಕು. ಅಪ್ಲಿಕೇಶನ್ನು ಆನ್ಲೈನಲ್ಲಿ ಹಾಕ್ಬೇಕಾಗುತ್ತೆ. ಅಡ್ಮಿಷನ್ ಒಂದು ಮೆರಿಟ್ ಬೇಸ್ಡ್ ಮೇಲೆ. ಅದೇ ರೀತಿ ಕ್ಯಾಂಡಿಡೇಟ್ಸ್ ಯಾವ ರಿಮಾರ್ಕಬಲ್ ವೆಲ್ ಇನ್ ಸ್ಪೋರ್ಟ್ಸ್ ಫೀಲ್ಡಲ್ಲಿ ಏನಾರು ಅಚೀವ್ಮೆಂಟ್ ಮಾಡಿದರೆ ಸ್ಟೇಟು ನ್ಯಾಷನಲ್ ಲೆವೆಲಲ್ಲಿ ಆ ಥರದ್ದೆಲ್ಲ ಇದ್ದರೆ ಅದ್ರ ಮೇಲೆ ಇದ್ರ ಅಡ್ಮಿಷನ್ ನಡೆಯುತ್ತೆ. ಇದರ ಅಪ್ಲಿಕೇಶನ್ ಫೀಸ್ ಬಂದು 1,000 ರೂಪೀಸ್ ಇರುತ್ತೆ. ಅಡ್ಮಿಷನ್ ಯಾವ ಥರ ಎಲ್ಲ ಏರಿಯಾ ಇರುತ್ತೆ ಅಂದರೆ NSUEE ಅಂತ ಹೇಳಿದ್ವಲ್ಲ, ಆ ಎಕ್ಸಾಮ್ಗೆ ಒಟ್ಟು 100 ಮಾರ್ಕ್ಸ್ ಇಟ್ಟಿರ್ತಾರೆ. ಆ ಎಕ್ಸಾಮ್ನ ಬರೀಬೇಕಾಗುತ್ತೆ. ಅದೇ ರೀತಿ ಫಿಸಿಕಲ್ ಫಿಟ್ನೆಸ್ಗೆ ಅಂತೇಳಿ 40 ಮಾರ್ಕ್ಸ್ ಇರುತ್ತೆ. ಗೇಮ್ ಪ್ರೊಫಿಷಿಯನ್ಸಿ ಅಂತೇಳಿ 20 ಮಾರ್ಕ್ಸ್ ಇರುತ್ತೆ. ಸ್ಪೋರ್ಟ್ಸ್ ಅಚೀವ್ಮೆಂಟ್ ಅಂತೇಳಿ 30 ಮಾರ್ಕ್ಸ್ ಇರುತ್ತೆ. ಒಟ್ಟು 200 ಮಾರ್ಕ್ಸ್ಗೆ ಈ ಎಕ್ಸಾಮ್ನ ಇದ್ರ ಮುಖಾಂತರ ಸೆಲೆಕ್ಷನ್ ಮಾಡ್ಕೊತ ಹೋಗ್ತಾರೆ. ಇಲ್ಲಿ ನ್ಯಾಷನಲ್ ಸ್ಪೋರ್ಟ್ಸ್ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಯಾವ ಥರ ಇರುತ್ತೆ ಅಂದರೆ ಜನರಲ್ ಅವೇರ್ನೆಸ್ಗೆ 20 ಮಾರ್ಕ್ಸ್ ಕ್ವಶನ್ಸ್ ಇರುತ್ತೆ. ಸ್ಪೋರ್ಟ್ಸ್ ಸ್ಪೆಷಲೈಸೇಷನ್ 30 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಸ್ಪೋರ್ಟ್ಸ್ ಸ್ಪೆಸಿಫಿಕ್ ಜನರಲ್ ನಾಲೆಡ್ಜ್ ಯಾವ ಥರ ಇದೆ ಅಂತೇಳಿ 30 ಮಾರ್ಕ್ಸ್ ಇರುತ್ತೆ. ಇಂಗ್ಲೀಷ್ ಪ್ರೊಫಿಷಿಯನ್ಸಿ 20 ಮಾರ್ಕ್ಸ್ ಇರುತ್ತೆ. ಟೋಟಲ್ ಮಾರ್ಕ್ಸ್ ಬಂದು 100 ಮಾರ್ಕ್ಸು, 100 ಕ್ವಶನ್ಸ್ ಇರುತ್ತೆ. ಒಟ್ಟು 2 ಅವರ್ಸಲ್ಲಿ ನೀವು ಅಷ್ಟನ್ನ ಅಟೆಂಡ್ ಮಾಡಬೇಕಾಗುತ್ತೆ. ಇಂಪಾರ್ಟೆಂಟ್ ಡೇಟ್ಸ್ ಅಂತ ಬಂದಾಗ May 25 ಅಪ್ಲಿಕೇಶನ್ ಕಾಲ್ ಮಾಡ್ತಾರೆ. June 25ವರೆಗೂ ಇರುತ್ತೆ ಕ್ಲೋಸಿಂಗ್ ಡೇಟ್. NSUEE ಎಕ್ಸಾಮ್ ಡೇಟ್ ಬಂದು July 8 ನಡೆಯುತ್ತೆ. ಫಿಸಿಕಲ್ ಫಿಟ್ನೆಸ್ಸು 9th to 11th ಜುಲೈ ನಡೆಯುತ್ತೆ. ಡಿಕ್ಲರೇಷನ್ ಎಕ್ಸಾಮ್ ಇದ್ರದ್ದು ರಿಸಲ್ಟು 19th ಜುಲೈ ಆಗುತ್ತೆ. ಅದೇ ರೀತಿ ಕ್ಲಾಸ್ ಕಮೆನ್ಸ್ಮೆಂಟ್ ಎಲ್ಲ August 1ಇಂದ ಕ್ಲಾಸಸ್ ಕಮೆನ್ಸ್ಮೆಂಟ್ ಆಗ್ತವೆ. ಕೋರ್ಸು ಮತ್ತು ಸೀಟ್ ಮೆಟ್ರಿಕ್ಸ್ ಯಾವ ಥರ ಇದೆ ಅಂದರೆ ಹೇಳಿದ್ನಲ್ಲ, ಬ್ಯಾಚುಲರ್ ಆಫ್ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ಸ್ಪೋರ್ಟ್ಸ್ಗೆ 50 ಸೀಟ್ಸ್ ಇರುತ್ತೆ. BSc ಸ್ಪೋರ್ಟ್ಸ್ ಕೋಚಿಂಗಿಗೆ 50 ಸೀಟ್ಸು, MPESಗೆ 30 ಸೀಟ್ಸ್ ಇರುತ್ತೆ. ಅದೇ ರೀತಿ MA ಸ್ಪೋರ್ಟ್ಸ್ ಸೈಕಾಲಜಿಗೆ 15 ಸೀಟ್ಸು, MSc ಸ್ಪೋರ್ಟ್ಸ್ ಕೋಚಿಂಗಿಗೆ 20 ಸೀಟ್ಸ್ ಇರ್ತದೆ. ಅದೇ ರೀತಿ ಸ್ಪೋರ್ಟ್ಸ್ ಡಿಸಿಪ್ಲಿನ್ ಅಂತ ಬಂದಾಗ ಇಲ್ಲಿ ಕೋಚಿಂಗ್ ಕೊಡೋ ಅಂಥದ್ದೆಲ್ಲ ಆರ್ಚರಿ, ಅಥ್ಲೆಟಿಕ್ಸು, ಬ್ಯಾಡ್ಮಿಂಟನ್ನು, ಬಾಕ್ಸಿಂಗು, ಫುಟ್ಬಾಲು, ಶೂಟಿಂಗು, ಸ್ವಿಮ್ಮಿಂಗು ಆ್ಯಂಡ್ ವೆಯ್ಟ್ ಲಿಫ್ಟಿಂಗ್, ಈ ಥರ ಕೋರ್ಸ್ಗಳಿಗೆ ಹೆಚ್ಚು ಒತ್ತು ಕೊಡ್ತಾರೆ ಅಲ್ಲಿ. ಅದೇ ರೀತಿ ಪ್ಲೇಸ್ಮೆಂಟ್ ಅಂತ ಬಂದಾಗ ಈ ಕಾಲೇಜಲ್ಲಿ ಒಂದು ಪ್ಲೇಸ್ಮೆಂಟ್ ಸೆಲ್ ಅಂತಾನೆ ಮಾಡ್ಕೊಂಡಿದ್ದಾರೆ. ಅವರು ಜಾಬ್ಗೆ ಅಸಿಸ್ಟೆಂಟ್ ಮಾಡ್ತಾರೆ.
ಅದರ್ ಅಪರ್ಚುನಿಟೀಸ್ಗೆ ಸ್ಟೂಡೆಂಟ್ಸ್ ಫೀಲ್ಡ್ಸ್ಗೆ ಸ್ಪೋರ್ಟ್ಸ್ ರಿಲೇಟೆಡ್ ಇದಕ್ಕೆ ಅವರು ಪ್ಲೇಸ್ಮೆಂಟ್ ಮಾಡಿಸ್ಕೊಡ್ತಾರೆ. ರೆಸ್ಪಾನ್ಸಿಬಲ್ ಪೂರ್ತಿ ಅವ್ರದ್ದೇ ಇರುತ್ತೆ. ಜಾಬ್ ಅಪರ್ಚುನಿಟೀಸು ಫೈನಲ್ ಇಯರ್ ಸ್ಟೂಡೆಂಟ್ಸ್ಗೆ ಆಫರ್ ಕೊಡ್ತಾರೆ. ವೇರಿಯಸ್ ಸೆಕ್ಟರ್ಗಳಲ್ಲಿ ಇನ್ಕ್ಲೂಡಿಂಗ್ ಸ್ಪೋರ್ಟ್ಸ್ ಮ್ಯಾನೇಜ್ಮೆಂಟು, ಸ್ಪೋರ್ಟ್ಸ್ ಕೋಚಿಂಗು, ಸ್ಪೋರ್ಟ್ಸ್ ಸೈಕಾಲಜಿ, ಮತ್ತು ಅದೇ ರೀತಿ ರಿಕ್ರೂಟ್ ಇದರಲ್ಲೂ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ, ಸ್ಪೋರ್ಟ್ಸ್ ಕ್ಲಬ್ಗಳಲ್ಲಿ, ಸ್ಪೋರ್ಟ್ಸ್ ಅಕಾಡೆಮಿಗಳಲ್ಲಿ ಇನ್ನು ಮುಂತಾದ ಕಡೆ ಪ್ಲೇಸ್ಮೆಂಟ್ಸ್ನ ಮಾಡಿಕೊಡ್ತಾರೆ. ಇಲ್ಲಿ ಲಾಸ್ಟ್ ಇಯರ್ ಈ ಕಾಲೇಜಿಂದ ಪ್ಲೇಸ್ಮೆಂಟ್ ರಿಪೋರ್ಟ್ ನೋಡಿದ್ರೆ BPESಗೆ 77% ಪ್ಲೇಸ್ಮೆಂಟ್ ಆಗಿದೆ. BSc ಸ್ಪೋರ್ಟ್ಸ್ ಕೋಚಿಂಗಿಗೆ 100% ಪ್ಲೇಸ್ಮೆಂಟ್ ಇದೆ. MPESಗೆ 100% ಪ್ಲೇಸ್ಮೆಂಟ್ ಇದೆ. MA ಸ್ಪೋರ್ಟ್ಸ್ ಸೈಕಾಲಜಿಗೆ 82% ಪ್ಲೇಸ್ಮೆಂಟ್ ಇದೆ. MSc ಸ್ಪೋರ್ಟ್ಸ್ ಕೋಚಿಂಗಿಗೆ 100% ಪ್ಲೇಸ್ಮೆಂಟ್ ಲಾಸ್ಟ್ ಇಯರ್ ಆಗಿರೋ ಅಂಥದ್ದು. ಅದೇ ರೀತಿ ಕ್ಯಾರಿಯರ್ ಆಪ್ಷನ್ಸ್ ಅಂತ ಬಂದಾಗ ಸ್ಪೋರ್ಟ್ಸ್ ಅಲ್ಲಿ ಕೋಚ್ ಅಂತಾನು ಕರೀತಾರೆ, ಸ್ಪೋರ್ಟ್ಸ್ ಸೈಕಾಲಜಿಸ್ಟ್, ಸ್ಪೋರ್ಟ್ಸ್ ಮ್ಯಾನೇಜರು, ಫಿಸಿಕಲ್ ಎಜುಕೇಶನ್ ಟೀಚರು, ಪ್ರೊಫೆಸರ್ ಇನ್ ಸ್ಪೋರ್ಟ್ಸ್ ಕಾಲೇಜಸ್, ಸ್ಪೋರ್ಟ್ಸ್ ಅಡ್ಮಿನಿಸ್ಟ್ರೇಟರು, ಸ್ಪೋರ್ಟ್ಸ್ ಇನ್ಸ್ಟ್ರಕ್ಟರು, ಸ್ಪೋರ್ಟ್ಸ್ ಥೆರಪಿಸ್ಟು, ಸ್ಪೋರ್ಟ್ಸ್ ಅನಾಲಿಸ್ಟು, ಸ್ಪೋರ್ಟ್ಸ್ ಜರ್ನಲಿಸ್ಟು, ಈ ಥರದ್ದೆಲ್ಲ ಪೊಸಿಷನ್ಸ್ನ ತಗೋಬೋದು ಅಲ್ಲಿ ಓದಂಥ ವಿದ್ಯಾರ್ಥಿಗಳಿಗೆ. ಸ್ಕಾಲರ್ಶಿಪ್ಸ್ ಅಂತ ಬಂದಾಗ ತುಂಬ ಸ್ಕಾಲರ್ಶಿಪ್ಸ್ ಬರ್ತವೆ. ಯೂನಿವರ್ಸಿಟಿ ಮೆರಿಟ್ ಸ್ಕಾಲರ್ಶಿಪ್ ಅಂತ ಬರುತ್ತೆ. ಅದೇ ರೀತಿ ಯೂನಿವರ್ಸಿಟಿ ಮೆರಿಟ್ ಕಮ್ ಮೀನ್ ಸ್ಕಾಲರ್ಶಿಪ್ ಅಂತ ಬರುತ್ತೆ. ಯೂನಿವರ್ಸಿಟಿ ಸ್ಪೋರ್ಟ್ಸ್ ಮೆರಿಟ್ ಸ್ಕಾಲರ್ಶಿಪ್ಸ್ ಅಂತ ಬರ್ತವೆ. ಈ ಥರದ್ದೆಲ್ಲ ಸ್ಕಾಲರ್ಶಿಪ್ಸು ಸಹ ಇಲ್ಲಿ ಸಿಗ್ತಾ ಹೋಗ್ತವೆ. ನೆನಪಿರಲಿ, ನ್ಯಾಷನಲ್ ಸ್ಪೋರ್ಟ್ಸ್ ಯೂನಿವರ್ಸಿಟಿ ಅಂತೇಳಿ ಮಣಿಪುರಲ್ಲಿರೋ ಅಂಥದ್ದು, ಮೋದಿಯವರು ಸ್ಟಾರ್ಟ್ ಮಾಡಿರೋ ಅಂಥದ್ದು. ಇಲ್ಲಿ ಒಂದು ಉತ್ತಮವಾದ ಸ್ಪೋರ್ಟ್ಸ್ ಯೂನಿವರ್ಸಿಟಿ ಆಗಿದೆ. ಇಲ್ಲಿ BEPS, ಅದೇ ರೀತಿ BSc ಸ್ಪೋರ್ಟ್ಸ್ ಕೋಚಿಂಗು, MPES, MSc ಸ್ಪೋರ್ಟ್ಸ್ ಕೋಚಿಂಗು, MA ಸ್ಪೋರ್ಟ್ಸ್ ಸೈಕಾಲಜಿ, ಈ ಥರದ್ದೆಲ್ಲ ಕೋರ್ಸಸ್ ಇದೆ. ಒಟ್ಟು ನಿಮಗೆ 100 ಮಾರ್ಕ್ಸ್ಗೆ ಎಕ್ಸಾಮ್ಸ್ ಇರ್ತದೆ. ಅದ್ರ ಮುಖಾಂತರ ಸೆಲೆಕ್ಷನ್ ಮಾಡ್ಕೊಳ್ಳೋ ಅಂಥ ಅವಕಾಶ ಇರುತ್ತೆ. ಯಾರೆಲ್ಲ ಸ್ಪೋರ್ಟ್ಸ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅವ್ರು ಸೇರ್ಕೋಬೋದು. ಥ್ಯಾಂಕ್ ಯು.